ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ಪಟ್ಟಣದಲ್ಲಿ ಕಳೆದ 11 ವರ್ಷದಿಂದ ವಿವಿಧ ನಮೂನೆಯ ಸಣ್ಣ ಹಾಗೂ ಸಾರ್ವಜನಿಕ ಪರಿಸರ ಸ್ನೇಹಿ ಗಣೇಶನ ವಿಗ್ರಹಗಳನ್ನು ತಯಾರಿಸುತ್ತಾ ಬಂದಿದ್ದಾರೆ. ತಯಾರಿಸುತ್ತಿರುವ ವಿಳಾಸ ಪ್ರದೀಪ್ ಕುಮಾರ್, ಕಲಾನೆಲೆ, ಗಂಗಾನಗರ, ಕುಂಟನಹೊಸಳ್ಳಿ ರೋಡ್, HB ಗ್ಯಾಸ್ ಗುಡಾವಣ ಹತ್ತಿರ, ಹಾನಗಲ್. ಚಾನೆಲ್ ಕನ್ನಡ ಇವರಿಂದ ನಮಗೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ಪ್ರದೀಪ್ ಕುಮಾರ್ ಅವ್ರ, ಈಗ ನೀವು ಈ ಗಣಪತಿ ಮಾಡಾಕತ್ತಿರಲ್ಲ, ಎಷ್ಟು ವರ್ಷ ಆಯ್ತ್ರಿ ಮಾಡಾಕತ್ತೀವಿ ನೀವು? ನಾವು ಸುಮಾರು ಒಂದು ಸೆಕೆಂಡ್ PUC ಇದ್ದಾಗಿಂದ ಚಲೋ ಮಾಡಿದೆ ನಾನು. ನೀವು ಶಾಲೆ ಕಲಿಬೇಕಾದ್ರಿಂದ ಚಲೋ ಮಾಡಿದ್ರಿ? ಅಂದ್ರೆ ಶಾಲೆ ಕಲಿತಿದ್ದೆ ಅಂದ್ರೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದೆ. ಅದು ಹವ್ಯಾಸ ಹಂಗೆ ಬೆಳ್ಕೊಂತ ಇಲ್ಲಿ ಮಠ ಬಂದ. ಈಗ ಇವೆಲ್ಲ ದೊಡ್ಡ ಗಣಪತಿ ಮಾಡಿರಲ್ಲ, ಈಗ ಇವು ಆರ್ಡರ್ ಬಂದಿರ್ತಾವ್ರು, ನೀವು ಮಾಡಿ ಇಟ್ಟಿರ್ತೀರಿ ಇವನ್ನ? ಈ ದೊಡ್ಡ ಗಣೇಶ ಏನದಾವಲ್ರಿ, ಇವು ನಾವು ಎಲ್ಲ ಅಂದ್ರೆ ಫಸ್ಟ್ ಗೆ ನಾವು 4 ಫೂಟಿನ ಈ ಸೈಜ್ ಮಾಡಿಟ್ಟಿರ್ತೇವೆ, ಮೀಡಿಯಂ ಸೈಜ್ ಮಣ್ಣಿನ ಗಣೇಶನ. ಆಮೇಲೆ ನಂತರ ಈ ಆರ್ಡರ್ಗಳು ಬರ್ತಾವ, 2 ತಿಂಗಳ ಮುಂಚೆ 1 ತಿಂಗಳ ಮುಂಚೆ ಆರ್ಡರ್ಗಳು ಬರ್ತಾವ. ಈಗ ನಮ್ಗೆ ಈ ತರ ಮಾಡ್ರಿ ಡಿಸೈನ್, ಆ ತರ ಮಾಡ್ತೀವಿ, ಆಮೇಲೆ ಆ ತರ ಮಾಡಿ ಚಲೋ ಮಾಡ್ತೀವಿ. ಈಗ ಇವೆಲ್ಲ ಆರ್ಡರ್ಗಳು ಬಂದಿರೋದು ತಯಾರು ಮಾಡ್ತೀವಿ. ಪ್ರದೀಪ್ ಅದೇ, ಈಗ ನೀವು ಯಾರ ಒಂದು ಇಂಥದ್ದು ಈ ಟೈಪ್ ಬೇಕ್ರಿಪ್ಪ ಅಂತ ಆ ಟೈಪ್ ಮಾಡ್ಕೊಡ್ತೀರಿ ನೀವು? ಈ ಡಿಸೈನ್ ಅವ್ರಿಗೆ ಯಾವ ತರ ಡಿಸೈನ್ ಹೇಳ್ತಾರೆ ಆ ತರ ಡಿಸೈನ್ ಅಂತ ಮಾಡ್ಕೊಡ್ತೀವಿ. ಆಮೇಲೆ ಅದು ಕ್ರಿಯೇಟಿವ್ ಆಗಿರ್ತಾವ ಕೆಲವೊಬ್ಬರದು. ಈಗ ಆ ಗಣೇಶ ಆಯ್ತಲ್ಲ, ಅದು ನಮ್ದು ಓಣಿ ಒಳಗೆ ಈ ತರದ ಒಂದು ದೇವ್ರ ಐತಿ, ಅದಕ್ಕೆ ಅಭಿಷೇಕ ಮಾಡ್ತಿರೋದು, ಪೂಜಾ ಮಾಡ್ತಿರೋದು, ಹಂಗಿದ್ದಾಗ ಅವು ಕ್ರಿಯೇಟಿವ್ ಆಗಿರ್ತಾವ, ಫೋಟೋ ಇರಲ್ಲ, ಆ ತರದ್ದು ಮಾಡ್ಕೊಡ್ತೀವಿ. ಬಟ್ ನಾವು ಮಣ್ಣಿನ ಗಣೇಶನ ಅತಿ ಹೆಚ್ಚು ಸುಂದರವಾಗಿ ಅದು ಕಾಣ್ಲಿ ಆ ತರ ನೋಡಿದೀವಿ ಎಲ್ಲ. ನೀವೆಲ್ಲ ಮಾಡಾಕತ್ತಿದ್ದು ನಮಗೊಂದು ಪರಿಸರದ ಒಂದು ಇದು ಐತಿ, ಹವ್ಯಾಸ ಐತಿ ನಿಮ್ಗೆ, ಅದು ನಮಗೊಂದು ಸ್ವಲ್ಪ ಖುಷಿ ಕೊಡ್ತದೆ. ಆಯ್ತು ಪ್ರದೀಪ್ ಅವ್ರೆ, ಇವೆಲ್ಲ ಮಾಡಿರಲ್ಲ, ಮಣ್ಣಿನ POP ಇದ್ರಿ? ಇದು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಇದು ಮಣ್ಣಂತ ಈಗ ನಾವು ಯಾವ್ದೋ ಕೆಲಸ ಮಾಡ್ತಿರ್ತೇವ ಸರ್, ನಾವು ಯಾವ್ದೋ ಒಂದು ಉದ್ಯೋಗ ಮಾಡ್ತಿದ್ರ, ನಾವು ಮನುಷ್ಯರು, ನಾವು ಬುದ್ಧಿವಂತರು, ನಮ್ಮಿಂದ ಪರಿಸರಕ್ಕ ನಮ್ ಕೆಲಸ ಪರಿಸರ ಪೂರಕವಾಗಿರ್ಬೋದು, ಮಾರ್ಕ್ ಆಗಿರ್ಬಾರ್ದಲ್ಲ, ಅದನ್ನ ನಾವು ಬುದ್ಧಿವಂತರ ತಿಳ್ಕೋಬೇಕು. ಈಗ ನಮ್ಗೇನು ಪರಿಸರದ ವಿರುದ್ಧ ನಾವು ಹೋಗ್ಬಾರ್ದು. ಈಗ ನಾವು ಪರಿಸರದ ಜೊತೆನ ನಾವು ಬದುಕಿದ್ರ, ಈಗ ನಾವು ಸರಿಯಾದ ಟೈಮ್ ಮಳಿ ಬರ್ತದೆ, ಸರಿಯಾದ ಟೈಮ್ ಬಿಸಿಲು ಬರ್ತದೆ, ಹಂಗಿದ್ರೆ ನಾವು ಆಮೇಲೆ ನಮ್ಗೆ ಏನ್ ಬೇಕಲ್ಲ ಅದು ಸಿಗ್ತೈತಿ. ನಾವ್ ಯಾವಾಗ ವಿರುದ್ಧವಾಗಿ ನಡ್ಕೊಳಕ್ ಚಲೋ ಮಾಡ್ತೀವಿ. ಈಗ ಮಳಿ ಇಲ್ಲ, ಒಂದ್ 15 ದಿವಸ ಮಳಿ ಇಲ್ಲ, ಇದೆಲ್ಲ ನಾವು ಮಾಡ್ತಿರೋದು. ಇದೆಲ್ಲ ಮಳಿ ಬರೋದು, ಒಮ್ಮಕ್ಲೆ ಮಳೆ ಬರೋದು, ಎಲ್ಲಿ ಪ್ರವಾಹ ಬರೋದು, ಇವ್ ನಾವ್ ಮಾಡ್ತಿರೋದ. ಕೆಲವೊಂದು POP ಗಣೇಶಗಳನ್ನ ಇಡ್ತಾರ ತಗೊಂಡೋಗಿ, ಅವಾಗ ಏನಾಗತ್ತೆ, ಅದು ಬಿಟ್ಟಾಗ ಕರಗೋದಿಲ್ಲ, ಪೂಲ್ ಸಿಕ್ಕೊಂಡ್ಬಿಡ್ತದೆ, ಅದರಿಂದ ಬ್ಲಾಕ್ ಆಕೈತಿ, ಆಮೇಲೆ ಪ್ರವಾಹ ಸಂಭವಿಸ್ತೈತಿ, ಆಮೇಲೆ ನೀರ್ಗಳು ಹಾಳಾಗ್ತೈತಿ. ಈ POP ಗಣಪತಿಯಿಂದ ಮುಂದೆ ಬರೋ ಎಲ್ಲಾ ತೊಂದ್ರೆ ಹಿಂಗಾಗಿ ಬ್ಯಾನ್ ಮಾಡಿರ್ತಾರಲ್ಲ. ಈ ಮಣ್ಣಿನ ಏನ್ ಮಾಡ್ತಿರಲ್ಲ, ಇದು ತೊಂದ್ರೆ. ಆಮೇಲೆ ಈಗ ನಾವೇನು ನಮ್ ಕೇಳಿದ್ರಲ್ಲ, ಈಗ ಮಣ್ಣಿನ ಗಣೇಶ ಈ ತರದೆಲ್ಲ ನಾವು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಈಗೆಲ್ಲ ನಮ್ಮ ಮಣ್ಣು ಮಾಡಿ, ಆಮೇಲೆ ವಾಟರ್ ಪೇಂಟ್ ಯೂಸ್ ಮಾಡ್ತೀವಿ. ಆದಷ್ಟು ನಾವು ಪರಿಸರಕ್ಕೆ ಅದು ತೊಂದರೆ ಆಗ್ಬಾರ್ದು, ಅದು ಹಿಂಗಾಗ್ಬೇಕು ಕಾಳಜಿಯಿಂದ. ಇಲ್ಲ ಪ್ರದೀಪ್ ಅದ, ನಾವು ನಿಮ್ದಲ್ಲಿ ಹೊರಗೆ ಬೋರ್ಡ್ ಹಾಕಿರಲ್ಲ, ಅದು ನೀವು ಇದ್ರಾಗ ಪ್ಲಾಸ್ಟಿಕ್ ಇದಾಗ ಮಾಡಿ ಹಾಕ್ಬೋದಾಗಿತ್ತು. ಆದ್ರೆ ನೀವು ತಟ್ಟಿನೊಳಗೆ ಬರ್ದು ಹಾಕಿರಿ, ಅದು ನಾವು ಬಂದ್ಬಿಟ್ಟು ಅದನ್ನ ನಮ್ಗೊಂದು ಸ್ವಲ್ಪ ಖುಷಿ ಕೊಡ್ತೇವೆ. ನಿಮ್ಗೆ ಅಲ್ಲಿ ನಾವು ಕರ್ಕೊಂಡೋಗಿ ಹೇಳ್ತೀನಿ ಅದು ಹೆಂಗ್ ಮಾಡಿದೆ ಏನಂತ ಹೇಳಿ. ಈ ಗಣಪತಿ ಮಾಡಿರಲ್ಲ, ಇದು ಯಾವ ಸನ್ನಿವೇಶದ ಗಣಪತಿ ಇದು ಸರ್? ಇದು ಶಿವಾಜಿ ಮಹಾರಾಜ್ ಕಾಲದಾಗ ಏನೋ ಹೋರಾಟ ಮಾಡಿದ್ರು, ಆ ಟೈಮ್ನಾಗ ಸಂಭಾಜಿ ಅವ್ರನ್ನು ಹೋರಾಟ ಮಾಡಿದ್ರು. ಅವ್ರದ್ದು ಆ ತರದ್ದು ಒಂದು ಮೂರ್ತಿ, ಪೂರಾ ದೇಹ ಎಲ್ಲಾನು ಸಂಭಾಜಿ ಅವ್ರದ್ದು ಬರ್ತದೆ. ಅದು ಗಣೇಶನ ಅವತಾರದಾಗ ಕಾಣ್ತದೆ, ಮಕ್ಕ ಅಷ್ಟೇ ಗಣಪತಿ ಮೇಲೆ ಕುಂತಿರೋದು. ಇದು ಪರಿಸರ ಸ್ನೇಹಿನ ಇದು, ಯಾಕಂದ್ರೆ ಮಣ್ಣು ಜೊತೆಗೆ ಇದು ಹುಲ್ಲನ್ನು ಕೊಳತು ಹೋಗ್ಬಿಡ್ತದೆ. ಅಂದ್ರೆ ನಾವು ವೇಟ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವ್ ಹೇಳ್ದಂಗ ಅದು ಸರಿಯಾಗಿ ಮೂಡಿ ಬರ್ಲಿ ಅನ್ನೋ ಕಾರಣಕ್ಕೆ ಹುಲ್ಲು ಯೂಸ್ ಮಾಡ್ತೀವಿ. ಇದೊಂದು ಶೈಲಿ. ಅಂದ್ರೆ ಈ ಹುಲ್ಲು ಉಪಯೋಗ ಮಾಡೋದ್ರಿಂದ ಒಯ್ಯಾಕ ಅನುಕೂಲ ಆಗುತ್ತೆ, ವೇಟ್ ಆಗೋದಿಲ್ಲ. ಹಿಂಗೆ ಹಗುರ ಆಗ್ಲಿ ಅಂತ ಹೇಳಿ ಉದ್ದೇಶಕ್ಕೆ ಹುಲ್ಲು ಹಾಕಿ ಮಾಡ್ತೀವಿ. ಈ ತರ ಒಂದು ಇದು ಪೋಲಿಟ್ ಮಾಡೋದಂತ, ಅದು 5 ಫೂಟಿನ ಒಳಗಿದ್ರೆ ಈ ತರದ್ದೊಂದು. ಅಂದ್ರೆ ಬಳ್ಳು ಮಾಡಿದ್ರೆ ವೇಟ್ ಆಗಂಗಿಲ್ಲ ಅಂತ. ಬಳ್ಳು ಮಾಡಿದ್ರೆ ವೇಟ್ ಆಗಲ್ಲ, ಬಳ್ಳು ಮಾಡಬೇಕ್ರಿ, ಯಾಕಂದ್ರೆ ಜಾಸ್ತಿ ವೇಟ್ ಆಗ್ಬಿಡುತ್ತೆ, ಅಮೌಂಟ್ ಜಾಸ್ತಿ ಮಾಡಬೇಕು. ಇದು ಮಾಡಕತ್ತಿರಲ್ಲ, ಇದು ಯಾವ ಸನ್ನಿವೇಶದ್ರಿ? ಇದು ಶಿವಲಿಂಗ ರೀ. ಇದು ಶಿವಲಿಂಗದ ಬಾಜು ಗಣೇಶ, ಬಾಲ ಗಣೇಶ ಅದನ್ನ ಪೂಜಾ ಮಾಡುವುದು, ಪೂಜಾ ಹಾಕೊಂಡು ಕುತ್ಕೊಂಡಿರೋದು. ಈ POP ಗಣಪತಿ ಮಾಡೋದ್ರಿಂದ ಏನು ತೊಂದರೆ ಆಗತ್ತ ಅನ್ನೋದು ಸ್ವಲ್ಪ ನಮಗೆ ತಿಳಿಸ್ತೀರಾ ಸರ್? ಏನಿಲ್ಲ ಸರ್, ಈಗ POP ಗಣೇಶ ಒಂದು ಮಣ್ಣಲ್ಲ, ಅದು ಕೆಮಿಕಲ್ ಮಿಕ್ಸ್ ಇರೋ ಒಂಥರ ಪೌಡರ್. ಅದು ನಾವು ಮಣ್ಣೊಳಗೆ ನಾವೇನು ಕಟ್ಟಿ ಕೆರೆ ಒಳಗೆ ಹಾಕ್ತೇವೆ, ಅವಾಗ ಕ್ರಮೇಣ ನಾವು ಮಣ್ಣು ಹಾಕಿದ್ರೆ ಮಣ್ಣೊಳಗೆ ಮಣ್ಣು ಹಾಕಿದ್ರೆ ಮಣ್ಣಾಗಿ ಹೋಗ್ಬಿಡ್ತದೆ. ಇವೆಲ್ಲ ಮಣ್ಣಾಗಿ ಅದ್ರ ಜೊತೆ ಬೆರೆತು ಹೋಗಂತಾವು.
ಈಗ ನಾವು ಎಕ್ಸ್ಟ್ರಾ ಏನು POP ಹಾಕ್ತವಲ್ಲ ಅವು ಒಂದು ಸಣ್ಣ ಕಟ್ಟಿರ್ತೈತಿ, ಒಂದು ಕೆರೆ ಇರ್ತೈತಿ. ವರ್ಷ ಒಂದು 10-12 ಮೂರ್ತಿಗಳನ್ನ ನಾವು POP ಮೂರ್ತಿಗಳನ್ನ ಬಿಡೋದ್ರಿಂದ ಅಲ್ಲೇನಾಗ್ಬಿಡುತ್ತೆ ಅಂದ್ರೆ ಕ್ರಮೇಣ ಆ ಮಣ್ಣಿನ ಪ್ರಮಾಣ ಕಡಿಮೆ ಆಗಿ POP ಪ್ರಮಾಣ ಜಾಸ್ತಿ ಆಗಿದೆ. ಈಗ ಮೊದ್ಲ ನೀರಿಲ್ಲ, ಈ ಟೈಮ್ನ ನಾವು POP ಗಣೇಶ ಇಡೋದ್ರಿಂದ ಅಲ್ಲಿ ಕಡಿಮೆ ಪ್ರಮಾಣದ ನೀರಿದ್ರು ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅದು ಕೆಟ್ಟ ಹೋಗ್ಬಿಡ್ತೈತಿ. ಒಂದು ಮೀನುಗಳು ಬದುಕಲ್ಲ, ಆಮೇಲೆ ದನ ಕರುಗಳು ನೀರು ಕುಡಿತಿರ್ತಾವು, ಅವು ರೋಗ ಅಡಿ ಅಂಗಡಿ ಆಗ್ತಾವ. ಅಂದ್ರೆ ಈ POP ಗಣಪತಿಯಿಂದ ತೊಂದರೆ ಅನುಭವಿಸೋದ ಬಾಳ್ರಿ. ಈಗ ಆಲ್ಮೋಸ್ಟ್ ನಾವು ಎಣ್ಣೆ ಗೊಬ್ಬರ ಅಂತೇಳಿ ಹೊಲಕ್ಕೆ ಹಾಕಿ ಅದ ನೀರ ಕಟ್ಟಿ ಹೊಂಟ್ಬಿಡತಿ, ಮತ್ತೆ ಹಾಳು ಮಾಡತ್ತೇವೆ. ಈಗ ಮತ್ತೆ ಅದ್ರ ಜೊತೆ ನಾವು POP ಗಣೇಶನು ಬಿಡೋದ್ರಿಂದ ಅದು ಮಣ್ಣು ಹಾಳು, ಪಾಯ್ಸನ್, ಮೀನು ಬದುಕಾತಿಲ್ರಿ, ಅದ್ರೊಳಗಿರೋ ಜಲಚರಗಳು ಬದುಕಾತಿಲ್ಲ. ಆಮೇಲೆ ಇನ್ನೊಂದು ಕೆರೆ ಕಟ್ಟೆ ನೀರ್ ಕುಡಿತಿರ್ತಾವು, ಮೇಕೆಗಳು ಕುಡಿತಿರ್ತಾವು, ಆಮೇಲೆ ದನ ಕರುಗಳು ಕುಡಿತಿರ್ತಾವ, ನಾವು ಕುಡಿತಿರ್ತಾವ ಒಂದೊಂದ್ಸರಿ ಹೊಲಕ್ಕೆ ಹೋದಾಗ. ಹಿಂಗ ನಾವು ರೋಗಕ್ಕೀಡಾಗತ್ತೆ. ಈಗ ನಾವು ಬೇಕು, ನಮ್ಗೆ ಗೊತ್ತಿರ್ತದ ತಪ್ಪು ಅಂತೇಳಿ, ಆದ್ರೂ ನಾವು POP ಗಣೇಶ ತಗೊಂಡು ಇಡಾಕತ್ತೇವಿ. ಈಗ ಆಲ್ರೆಡಿ ಮಾರ್ಕೆಟ್ನಾಗ POP ಗಣೇಶಗಳು ಬಂದ್ಬಿಟ್ಟಾವ. ನಾವು ಮಾರಾರು ಅದು ಲಾಭಕ್ಕೋಸ್ಕರ ಮಾರ್ಕೊಂಡ್ಬಿಡ್ತಾರೆ. ಆದ್ರೆ ರೈತರು ವಿಚಾರ ಮಾಡ್ಬೇಕು, ಊರವ್ರು ವಿಚಾರ ಮಾಡ್ಬೇಕು, ತಮ್ಮ ಹಿರಿಯಕರು ಏನ್ ಕಟ್ಟಿಗಾರಲ್ಲ ಕೆರೆ ಕಟ್ಟಿಗಳ ಬಾವಿಗಳನ್ನ ಅದನ್ನ ಉಳಿಸ್ಕೋಬೇಕು. ಈ ಕಟ್ಟಕ್ ಆಗಲ್ಲ, ಅವನ್ನೆಲ್ಲ ಮುಚ್ಕೊಂಡ್ ತಗೊಂಡ್ಬಿಟ್ರೆ. ಈಗ ಅಲ್ಲ, ಈಗ ಕಟ್ಟಿದ್ದು ನಾವು ಉಳಿಸ್ಕೊಂಡ್ರೆ ಪುಣ್ಯ, ಉಳಿಸ್ಕೊಳ್ಳೋದು ನಮ್ ಕಡೆಯಿಂದ ಆಗಿಲ್ಲ, ಕಟ್ಸಾಕಂದ್ರೆ ಆಗೋದಿಲ್ಲ. ಈಗ ನಾವು ಈಗ ನೋಡ್ರಿ, ಯಾರು ಬಾವಿ ಹೊಡ್ರಿ ಯಾರದಾರ ಈಗ? ಹೌದಲ್ಲ, ಈಗ ಪ್ರತಿ ಸಲನು ಬಾವಿಗಳ ಹಾಕೊಂತ ಹೋಗ್ಬಿಟ್ಟಾರ, ಅದನ್ನ ರಿಟರ್ನ್ ಮಣ್ಣು ತಗ್ಸಾನೇ ಆಗಿಲ್ಲ. ಅದು ಮಣ್ಣು ತಗ್ಸಾರ ಯಾರಿಲ್ರಿ, ಅದ್ರ ಸರಿಯಾಗಿ ನೋಡ್ಕೊಳ್ಳೋರು ಯಾರಿಲ್ಲ. ಅಂದ್ರೆ ಇನ್ನೊಂದ್ ಏನಾಗಿತ್ತು ಅಂತಂದ್ರೆ, ಈಗ ನೀರಿನ ಅನುಕೂಲ ಪೈಪ್ಲೈನ್ ಬಂದಾಗಿಲ್ಲ, ಈ ಬಾವಿ ಕಡೆ ಲಕ್ಷ್ಯ ಕಡಿಮೆ ಆಗಿತ್ತು. ಹೌದು, ಹಿಂಗಾಗಿ ಬಾವಿ ನೀರು ಉಪಯೋಗ ಮಾಡೋದು. ಅದೇ ಈಗ ಬಾವಿ ನೀರು ಕ್ರಮೇಣ ಅಂತರ್ಜಲ ಮಟ್ಟನು ಕಡಿಮೆ. ಈ ತರ ಬಿಸಿಲು ಎಲ್ಲ ಇತ್ತಂದ್ರೆ ಅಂತರ್ಜಲ ಮಟ್ಟ ಕಡಿಮೆ ನಾಕಂತ ಹೋಗೈತಿ. ಒಂದು ಏನ್ ಹೇಳೋದಂದ್ರೆ, ಗಣಪತಿ ಇಡ್ರಿಗೆ ನೀವು ಮಣ್ಣಿನ ಗಣೇಶನೇ ಇಡ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ನೀವು ಅದ್ರ ಬಗ್ಗೆ ತಿಳ್ಕರಿ. ನೀವು ಹೆಚ್ಚು ಕಡಿಮೆ ಇದು ನಾವು POP ಗಣೇಶನ್ ಇರಿಸುವಂತ ಗಣೇಶನ್ ಮಾಡ್ಕೊಡ್ತೀವಿ ಮಣ್ಣೊಳಗೆ. ಒಂಚೂರು ನೀವು ಅಡ್ವಾನ್ಸ್ ಆಗಿ ಬಂದು ಒಂದು 6 ತಿಂಗಳ, ಒಂದು 4 ತಿಂಗಳ ಮುಂಚೆ ಬಂದು ಆರ್ಡರ್ ಕೊಡ್ರಿ ನಮ್ಗೆ. ನಾವು ನಿಮ್ಗೆ ಸುಂದರವಾಗಿ ಅದನ್ನ ಇರಿಸುವಂತ ಗಣೇಶನ್ ಮಾಡ್ಕೊಡ್ತೀವಿ ಮಣ್ಣೊಳಗನ. ಇಡ್ರಿ, ನಿಮ್ ಕೆರೆ ಕಟ್ಟಿಗಳು ಏನಾದ್ರು ನಾವು ಉಳಿಸ್ಕರಿ. ನಿಮ್ಗಂತೂ ಕೆರೆ ಕಟ್ಟಿ ಕಟ್ಟಕ್ ಆಗಲ್ಲ, ಇರೋವನ್ನು ಉಳಿಸ್ಕರಿ. ಅದರಿಂದ ಈಗ ನಾವು ಹಾಳಾಗತ್ತೇವೆ. ಮುಂದೆ ನಿಮ್ ಫ್ಯೂಚರ್ ಮಕ್ಕಳು, ಮರಿ ಮೊಮ್ಮಕ್ಕಳು ಅವ್ರೇನು ಅವ್ರು ನಿಮ್ಮನ್ನ ಬೈಯಂಗ ಆಗಬಾರ್ದು. ನಮ್ ಹಿರಿಯಕರ ಹಾಳು ಮಾಡ್ಕೊಂಡ್ರಪ್ಪ, ನಮ್ ಇದನ್ನ ಆಲ್ರೆಡಿ ಹಾಳಾಗತ್ತೈತಿ. ನೀವು ಅದನ್ನ ಇಷ್ಟ ದೇವ್ರ ಕೆಲ್ಸದಾಗ ಅದನ್ನ ದೇವ್ರ ಕೆಟ್ಟ ರೀತಿ ತೋರ್ಸಾಕ್ ಹೋಗ್ಬೇಡಿ. ಗಣಪತಿ ಹಾಳು ಮಾಡ್ಕೊಂಡು. ಪ್ರದೀಪ್ ಈ ಏರಿಯಾ ಯಾವ್ದು ಬರ್ತದೆ? ಈ ಏರಿಯಾದ ಸರ್ ಇದು ಕುಂಟನಸಳ್ಳಿ ರೋಡು SP ಗೋಡೌನ್ ಅಂತ ಬರ್ತರಿ. ಗಂಗಾನಗರ ಏರಿಯಾ ಕುಂಟನಸಳ್ಳಿ ರೋಡ್ SP ಗೋಡೌನ್ ರೀ. ಇಲ್ಲಿ ಮುಂದೆ ಬಂದು ಗಣಪತಿ ಯಾರು ಮಾಡ್ತಾರ ಅಂತ ಕೇಳಿದ್ರೆ ನಿಮ್ಗೆ ಯಾರಾದ್ರೂ ಸ್ವಲ್ಪ ಆ ಬೋರ್ಡಿನ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀನಿ. ಈ ಚಾನೆಲ್ನಿಂದ ನಮಗೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ ಸರ್. ನಿಮ್ಮ ಹೆಸರು ರೀ ಸರ್? ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ಹೇಳಿ. ಸರ್ ನಿಮ್ಮಂತೂ ಹುನವನ್ ಅಂತ. ಆಯ್ತು. ಈಗ ಎಲ್ಲಾರು ಪ್ಲಾಸ್ಟಿಕ್ ಒಳಗ ಬ್ಯಾನರ್ ಮಾಡಿ ಹಾಕ್ತಾರ, ಅದು ಹಾಕ್ತಾರ. ನೀವು ಅರ್ಬಿ ಒಳಗೆ ಮಾಡಿ ಹಾಕಿದಿ, ಇದ್ರದ್ದು ಉದ್ದೇಶ ಏನನ್ನೋದು ನಮಗೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ತಿಳಿಸ್ತೀರಾ? ಸರ್ ಏನಿಲ್ಲ, ಇದು ನಾವ್ ಏನ್ ಕೆಲಸ ಮಾಡ್ತೀವಿ, ಕಲಾತ್ಮಕ ಸೃಜನಾತ್ಮಕ ವಿಗ್ರಹಗಳು, ಅಲಂಕಾರಿಕೆಗಳ ತಯಾರಿಕೆ. ಅಂದ್ರೆ ಕಲಾತ್ಮಕವಾಗಿರ್ತಾವ ನಮ್ಮ ಮೂರ್ತಿಗಳು, ಸೃಜನಾತ್ಮಕ ಕ್ರಿಯೇಟಿವ್ ಆಗಿರ್ತಾವ. ಅವು ವಿಗ್ರಹಗಳು ಮತ್ತು ಅಲಂಕಾರಿಕೆಗಳು ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ತೀವಿ. ನಮ್ಮ ಅಡ್ರೆಸ್ ಇದು ಫ್ಲೆಕ್ಸ್ ನೇ ಮಾಡಿಸಬಹುದಾಗಿತ್ತು. ಹೌದು, ಮಾಡ್ತೀವಿ. ನಾವು ಬಟ್ಟೆ ಒಳಗೆ ವಾಟರ್ ಪೇಂಟ್ ಇಂದ ಬರ್ದ್ ಹಾಕಿ. ಉದ್ದೇಶ ಇಷ್ಟ, ಪರಿಸರ ಕಾಳಜಿ. ನಾವ್ ಏನ್ ಫ್ಲೆಕ್ಸ್ ಮಾಡಿಸ್ತೇವೆ, ಪರಿಸರ ಪ್ರೇಮಿ ಅಂತ ನಾವು ಪರಿಸರ, ಆದ್ರೆ ನಾವು ಬುದ್ಧಿವಂತರು, ಮನುಷ್ಯ ಪರಿಸರ ವಿಚಾರ ಮಾಡ್ಬೇಕಾಗತ್ತೆ. ಇಲ್ಲ, ನೀವು ವಿಚಾರ ಮಾಡಿದ್ದು ನಮಗೊಂದು ಖುಷಿ ಕೊಟ್ಟಿದ್ದ. ಆಯ್ತು. ಈಗ ನೀವು ಇಲ್ಲಿ ಒಂದು ಬೋರ್ಡ್ ಮಾಡಿ ಹಾಕಿಲ್ಲ, ನೀವು ಇದನ್ನು ಸತ್ಯಾಗ ನೀವು ತಟ್ಟಿನೊಳಗ ಮಾಡಿ ಹಾಕಿರಿ. ಇದ್ರದ್ದು ಉದ್ದೇಶ ಏನನ್ನೋದು ನನಗೆ ಪ್ರದೀಪರೇ, ಈಗ ನಾನು ಎಲ್ಲಾ ಕಡೆ ನೋಡ್ತೀನಿ, ಫ್ಲಾಶ್ನಾಗ ಬೋರ್ಡ್ ಮಾಡಿ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರ. ನೀವು ಇಲ್ಲಿ ತಟ್ಟಿನ ಚೀಲದಾಗ ಒಂದು ಮಾಡಿ ಹಾಕಿರಲ್ಲ, ಇದ್ರ ಉದ್ದೇಶ ಏನ್ರಿ ಸರ್? ಉದ್ದೇಶ ಇಷ್ಟ ಸರ್, ಅದು ನಾವೇನು ಈಗ ಬಟ್ಟೆ ಒಳಗೆ ಮಾಡಿನ ಅಂತ ಹೇಳಿದ್ವಲ್ಲ ಸರ್, ಅದು ಪರಿಸರ ಸ್ನೇಹಿನ. ಇದು ತಟ್ಟು, ಇದು ಏನ ಬಟ್ರ ಚೀಲ ಅಂತೀವಿ ನಾವು. ಆ ಬಟ್ರ ಚೀಲನ ಬಿಚ್ಚಿ ಅದಕ್ಕೆ ಫ್ರೇಮಿಗೆ ಕಟ್ಟಿ, ಅದು ಕಡಿಮೆ ಊರಿನ ಕಟ್ಟಿ, ಎಲ್ಲಿನೂ ಪ್ಲಾಸ್ಟಿಕ್ ಯೂಸ್ ಮಾಡಿದಾರಲ್ಲ. ನೋಡಿದ್ವಿ. ಆಮೇಲೆ ವಾಟರ್ ಪೇಂಟ್ ಯೂಸ್ ಮಾಡಿ ಬೋರ್ಡ್ ಬರ್ದಿದ್ದು. ಅಂದ್ರೆ ನಾವು ಪರಿಸರ ಸ್ನೇಹಿ ಗಣೇಶನ ಮಾಡ್ತೀವಿ, ಪರಿಸರ ಸ್ನೇಹಿ ಸಂಬಂಧಪಟ್ಟಂಗನ ನಾವು ಬೋರ್ಡ್ಗಳನ್ನು ಹಾಕೋಣ, ಅದ್ರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸೋಣ ಅನ್ನೋ ಉದ್ದೇಶಕ್ಕೆ. ಇದು ಕೊಳೆದೈತಿ. ಬಟ್ಟೆನೂ ಕೊಳೆದೈತಿ, ಆಮೇಲೆ ಕಟ್ಟಿನ ಚೀಲ ಕೊಳೆದೈತಿ. ಪ್ಲಾಸ್ಟಿಕ್ ಕೊಳೆಯಂಗಿಲ್ಲ, ಬ್ಯಾನರ್ ಕೊಳೆದಿಲ್ರಿ. ಅದು ಏನಾಗ್ಬಿಡ್ತೈತಿ, ಇಟ್ಟಲ್ಲೇನೆ ಇಟ್ಟು ಅದು ಇದನ್ನ ಹಾಕೊಂತ ಹೋಗ್ತೈತಿ. ನಾವು ಹೆಚ್ಚು ವಿಚಾರ ಮಾಡ್ಬೇಕು. ನಾವೀಗ ಆಲ್ಮೋಸ್ಟ್ ರಾಜಕೀಯ ಟೈಮ್ನಾಗ, ನಾವೇನು ಎಲೆಕ್ಷನ್ ಟೈಮ್ನಾಗ ಸಿಕ್ಕಾಪಟ್ಟೆ ಬ್ಯಾನರ್ಗಳನ್ನು ಹಾಕ್ಬಿಡ್ತೀವಿ. ಅದೆಲ್ಲ ಅವಶ್ಯಕತೆ ಮುಗಿದ ಮೇಲೆ ಎಲ್ಲೇ ಒಂದ್ ಕಡೆ ಬಿಟ್ಟು ಕೊಳೆಯಂಗಿಲ್ಲ, ಅದು ಪರಿಸರ ಹಾನಿ ಮಾಡ್ತದೆ. ನಾವು ಇಂಥವ್ ಯಾಕೆ ಯೂಸ್ ಮಾಡಬಾರ್ದು, ಇಂಥವ್ ಯಾಕೆ ಮಾಡಬಾರ್ದು? ಕಲಾವಿದರು ಉಳಿತಾರೆ, ಇದ್ರಿಂದ ಬರೆಯರು ಉಳಿತಾರೆ. ಆಮೇಲೆ ಪರಿಸರ ಕಾಳಜಿ ಆಗೈತಿ. ಅದು ಎಲ್ಲರಿಂದ ಸಾಧ್ಯ ಗೊತ್ತಿಲ್ಲ ನನಗೆ, ನಾವು ಒಬ್ಬರಿಂದ ಸಾಧ್ಯ ಮಾಡೋಣ ಅಂತ
ನಮ್ಗೆ ಎಷ್ಟು ಆಗತ್ತೆ ಅಷ್ಟು. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾವು ಮಾಡ್ಕೊಂತ ಹೋದಾಗ ನಮ್ಮ ನೋಡಿ ಮತ್ತೊಬ್ರು ಮಾಡ್ತಾರೆ, ಮತ್ತೊಬ್ರು ಮಾಡ್ಲಿ. ನೋಡಿ ಮತ್ತೊಬ್ರು ಮತ್ತೊಬ್ರು ಮಾಡ್ತಾರೆ. ಮಾಡ್ಲಿ. ಹಂಗೆ ಇದು ಚೈನ್ ಸಿಸ್ಟಮ್ ಆಗ್ಲಿ, ಬರ್ತೈತಿ. ಆಗ್ಲಿ sir, ಅದಾಗ್ಲಿ ಒಳ್ಳೇದು. ಆದ್ರೆ ನೀವು ಈ ಬೋರ್ಡ್ ಮಾಡಿದ್ರಿಂದ ನಮಗೊಂದು ಬಹಳ ಎಂ.ಇ. ಚಾನಲಿಗೆ ಒಂದು ವಿಶೇಷವಾಗಿ ನಮಗೊಂದು ಖುಷಿ ಕೊಟ್ಟಿದ್ದ ಸಂಗತಿ ಇದು. ನಮಸ್ಕಾರ. ಥ್ಯಾಂಕ್ ಯು ಸರ್. ಬರ್ತೀವಿ.